ಬರ್ತಾ ಇದ್ದೀವಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇದೊಂಥರ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಆ ಥರದಲ್ಲಿ ನಮ್ಮ ಪ್ರೀತಿಯ ಅರ್ಜುನ್ ಜನ್ಯ ಅವರು ಕತೆ ಬರೆದು ಚಿತ್ರಕಥೆ ಮಾಡಿ ಡೈರೆಕ್ಷನ್ ಮಾಡಿರೋ ರೀತಿನೇ ಅದ್ಭುತ ಅಂತ ಹೇಳ್ಬೋದು. ಆ್ಯಂಡ್ ಯಾವ ಥರ ಇದೆ ಅಂತಂದರೆ ಅದನ್ನು ನೀವು ನೋಡಿಬಿಟ್ಟೇ ತಿಳ್ಕೊಬೇಕು. ಹೇಳಿದ್ರೆ ಅದು ಅರ್ಥ ಖಂಡಿತ ಆಗಲ್ಲ. ಒಂದು ಇಡೀ ಜೀವನದ ಫಿಲಾಸಫಿ ಏನಿದೆ, ನಾವು ಯಾಕೆ ಬದುಕಿದ್ದೀವಿ, ಏನು ಮಾಡಬೇಕು, ಏನು ಮಾಡಬಾರ್ದು, ನಮ್ಮ ಕರ್ಮಗಳೇನು, ಯಾವ ರೀತಿ ನಮ್ಮ ಜೀವನನ ನಡೆಸಬೇಕು ಅನ್ನೋ ಎಲ್ಲವನ್ನು ನಮ್ಮ ಶಿವಣ್ಣ ಪಾತ್ರಧಾರೆಯ ಮುಖಾಂತರ ಶಿವಪ್ಪ ಆಗಿರ್ಬೋದು, ಉಪೇಂದ್ರ ಅವರ ರಾಯಪ್ಪ ಇರ್ಬೋದು, ಮತ್ತು ರಾಜ್ ಬಿ ಶೆಟ್ಟಿಯ ವಿನಯ್ ಅನ್ನೋಂಥ ಪಾತ್ರ ಇರ್ಬೋದು, ಅವು ಇಡೀ ಜೀವನ ಹೇಗಿರಬೇಕು, ಯಾವ ಥರ ನಾವು ಬಾಳಬೇಕು, ಆ ಫಿಲಾಸಫಿ ಏನಿದೆ ಅದನ್ನು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಿಂದ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಆ್ಯಂಡ್ ರೆಡ್ಡಿ ಸರ್ ಅವ್ರಿಗೂ ನಿಜವಾಗ್ಲೂ ಕಂಗ್ರ್ಯಾಚುಲೇಟ್ ಮಾಡಬೇಕು. ಅಮೇಝಿಂಗ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮೆಲ್ಲರ ಕಡೆಯಿಂದ ಒಂದೇ ಒಂದು ಗಿಫ್ಟ್ ಕೊಡ್ಬೋದು, ಏನು ಅಂದರೆ ನಾವೆಲ್ಲರೂ ನೋಡ್ಬೇಕು ಸಿನಿಮಾನ. ಒಂದು ಕನಸು, ಒಂದು ಅದ್ಭುತವಾದ ಚಿತ್ರಣ. ಅರ್ಜುನ್ ಜನ್ಯ ಈ ಥರದ್ದೇನೋ ಕ್ರಿಯೇಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಮೇಜರಾಗಿ ಶಿವಣ್ಣ, ಉಪ್ಪಿ ಸರ್, ರಾಜ್ ಮೂರು ಜನ ಎಕ್ಸೆಲ್ಸ್. ಪ್ರತಿಯೊಂದು ಪಾತ್ರಗಳಾಗಿ ಅವರ ಪಾತ್ರಗಳನ್ನು ನಿರ್ವಹಿಸಿರೋದು. ಶಿವಣ್ಣ ಅವರ ವೈವಿಧ್ಯಮಯ ಅವತಾರಗಳು, ಅವರ ಗೆಟಪ್ಗಳೆಲ್ಲ ತುಂಬ ಅದ್ಭುತವಾಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ 45 ಚಿತ್ರ ನೋಡಿ ಬರ್ತಾ ಇದ್ದೀನಿ. ಅಂದರೆ ಲೆಜೆಂಡ್ಸ್ ಬಗ್ಗೆ ಕಮೆಂಟ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಬಟ್ ಆನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಯೇಟರ್ಸಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಂ ಶಿವಂ ಸನಾತನಂ ಒಂದೊಳ್ಳೆ ಅದ್ಭುತವಾದ ಸಿನಿಮಾ. ನಮ್ಮ ಅರ್ಜುನ್ ಜನ್ಯ ಸರ್ ಒಂದೊಳ್ಳೆ ಕಥೆಯೊಂದಿಗೆ 45 ಸಿನಿಮಾ ಮುಖಾಂತರ ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾಕಂದರೆ ಗರುಡ ಪುರಾಣದ ಬಗ್ಗೆ ಕೇಳಿದ್ವಿ, ಬಟ್ ನಾನಂತೂ ಅದ್ರ ಬಗ್ಗೆ ಹೆಚ್ಚಾಗಿ ಓದಿರಲಿಲ್ಲ. ಒಂದು ಅದ್ಭುತವಾದ ಕತೆ. ನಮ್ಮ 3 ಜನ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಕೂಡ ನನಗಿಂತ ಎಲ್ರಿಗಿಂತೂ ಒಬ್ಬೊಬ್ಬರು ಹೆಚ್ಚು ಅನ್ನೋ ಥರ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಒಬ್ಬ ಭಕ್ತನ್ನ ಶಿವ ಹೇಗೆ ಕಾಪಾಡ್ಕೊತಾನೆ ಅನ್ನೋದೇ ಮೇಯ್ನ್ ಸಿನಿಮಾ. 9:45ಗೆ ಆಚೆ ಬಂದ್ವಿ. ಸೊ ರಮೇಶ್ ಅಣ್ಣ ಹೇಳಬೇಕು ಅಂದರೆ ಒಂದು ಕನ್ನಡ ಸಿನಿಮಾ ಲೋಕದಲ್ಲೇ ಒಂದು ಅದ್ಭುತವಾಗಿ ಒಂದು 3 ನಕ್ಷತ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಶಿವಣ್ಣ ಇರ್ಬೋದು, ಉಪ್ಪಿ ಸರ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಇರ್ಬೋದು, ಹಾಗೂ ಎಲ್ಲ ಕಲಾವಿದರು. ಕನ್ನಡಿಗರು ಯಾವ ಭಾಷೆಗೂ ಕಮ್ಮಿ ಇಲ್ಲ, ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ಅಂತ ಕೆನಡಾಗೋಗಿ ಕೆನಡಾದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕನ್ನಡಿಗರು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರ್ಸೋಕ್ಕೆ ನನ್ನ ಸ್ನೇಹಿತರು, ನಮ್ಮ ಬ್ರದರ್ ಇವತ್ತೇನು 45 ಸಿನಿಮಾ ಮಾಡಿದ್ದಾರೆ. ಕನ್ನಡ ಅಭಿಮಾನ ಇಟ್ಕೊಂಡು ಒಂದು ಕನ್ನಡದ ಒಂದು ಪ್ರೀತಿಯ ನಾವು ಏನು ಸಿನಿಮಾ ಸನಾತನ ಧರ್ಮದ ಬಗ್ಗೆ ಏನಿದೆ, ಒಬ್ಬ ಪಾಪ ಪುಣ್ಯ ಒಂದು ಕರ್ಮ ಅನ್ನೋದು ಏನು ಬರುತ್ತೆ, ಏನು ಹೋಗುತ್ತೆ, ಒಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ವಿಚಾರನ ತಿಳ್ಕೊಬೇಕಾಗ್ತದೆ. ನಾನು ಈಗ ತಾನೇ 45 ಸಿನಿಮಾ ನೋಡ್ಕೊಂಡು ಬಂದೆ. ಹೇಗೆ ಅನ್ನಿಸ್ತಿದೆ ಅಂದರೆ, ಒಂದು ಸಿನಿಮಾ ಅಂದರೆ ಈ ಸಿನಿಮಾ ತ್ರಿಮೂರ್ತಿಗಳ ಸಂಗಮ ಆಗಿ ಆಡಿಯನ್ಸ್ಗೆಲ್ಲರಿಗೂ ಹಬ್ಬದೂಟ ಆಗುತ್ತೆ. ಸೊ ನನಗಂತೂ ಶಿವಪ್ಪನ 11 ಅವತಾರಗಳು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ಯಾರೂ ಊಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಸತ್ತ ಮೇಲೆ ಆಗಿರ್ಬೋದು, ನಮ್ಮ ಆತ್ಮ ಏನೇನೆಲ್ಲ ಯೋಚನೆ ಮಾಡುತ್ತೆ, ಪ್ಲಸ್ ನಮಗೇನೋ ಏನೇನೆಲ್ಲ ಆಸೆ ಇರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಗಷ್ಟೇ 45 ಸಿನಿಮಾ ನೋಡಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಈ ಚಿತ್ರದ ಮುಖಾಂತರ ಆರಂಭ ಆಗಿದೆ ಅಂತ ಭಾವನೆ. 3 ಜನ ಹೀರೋಗಳು, ಶಿವಣ್ಣ, ಉಪೇಂದ್ರ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು ಅದ್ಭುತವಾಗಿ ನಡೆಸಿದ್ದಾರೆ. ಅದರಲ್ಲೂ ಶಿವಣ್ಣನ ಅಭಿನಯ ಅಂತೂ ಎರಡು ಮಾತೇ ಇಲ್ಲ. ಒಂದು ಬೇರೆ ಲೆವೆಲಿಗೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಬಹುಶಃ ಈ ಚಿತ್ರ ಶಿವಣ್ಣನ ಅಭಿಮಾನಿಗಳಿಗೆ ಮತ್ತು ಶಿವನ ಅಭಿಮಾನಿಗಳಿಗೆ ಇಬ್ಬರಿಗೂ ಇಷ್ಟ ಆಗುತ್ತೆ. ಹಾಯ್, ನಮಸ್ಕಾರ. ಸೊ 45 ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನನಗಂತೂ ಸ್ಪೆಷಲಿ ಶಿವಣ್ಣ ಅವರ ಎಂಟ್ರಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರಿಗೂ ಭಯನೇ ಬಂತು ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲರೂ ಐ ಬ್ಲಿಂಕ್ ಮಾಡಿದ್ರೇ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ನ ನೋಡ್ತಾಯಿದ್ರು. ಆ್ಯಂಡ್ ಉಪ್ಪಿ ಸರ್ ಬಗ್ಗೆ ಹೇಳಬೇಕಂದ್ರೆ ಕಾಸ್ಟ್ಯೂಮ್ಸ್ ಅಂತೂ ತುಂಬ ವಿಭಿನ್ನವಾಗಿತ್ತು. ಆ್ಯಂಡ್ ಪರ್ಸ್ನಲಿ ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಈ ಸಿನಿಮಾವನ್ನೇ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಐ ಥಿಂಕ್ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕ್ರಿಸ್ಮಸ್ಗೆ ಎಷ್ಟೊಂದು ಕನ್ನಡ ಸಿನಿಮಾ ಬರ್ತಾ ಇದೆ.